ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 18 ಮೇ 2026। मीठे बच्चे, इसी रूहानी नशे में रहो कि हम ईश्वरीय फैमिली के हैं। हम अपनी गुप्त दैवी राजधानी स्थापन कर रहे हैं। ಮಧುರ ಮಕ್ಕಳೇ, ಸದಾ ಆತ್ಮೀಯ ನಶೆಯಲ್ಲಿರಬೇಕಾಗಿದೆ. ನಾವು ಈಶ್ವರೀಯ ಫ್ಯಾಮಿಲಿಯವರಾಗಿದ್ದೇವೆ. ನಾವು ಈಗ ಗುಪ್ತ ದೈವಿ ರಾಜಧಾನಿಯ ಸ್ಥಾಪನೆ ಮಾಡುತ್ತಿದ್ದೇವೆ. ಬಹಳ ಗುಹ್ಯವಾಗಿರುವ ಸೂಕ್ಷ್ಮ ಮಹಾವಾಕ್ಯಗಳು. ರುಹಾನಿ ನಶೆಯಲ್ಲಿರಿ ಅಂದ್ರೆ ಆತ್ಮೀಯ ನಶೆಯಲ್ಲಿರಿ. ನಾವು ಈಶ್ವರೀಯ ಫ್ಯಾಮಿಲಿಯವರಾಗಿದ್ದೇವೆ. ಯಾಕಂದ್ರೆ ಸಾಕಾರ ಸೃಷ್ಟಿಯೊಳಗೂ ಕೂಡ, ಸಾಕಾರ ಮಾನವ ಜೀವನದೊಳಗೂ ಕೂಡ ನಾವು ಈ ಸಮಯದಲ್ಲಿ ಈಶ್ವರನ ಮಕ್ಕಳಾಗಿರುವ ಶ್ರೇಷ್ಠ ಅಭಿನಯವನ್ನ ನಾವು ಅಭಿನಯಿಸ್ತಾ ಇದ್ದೀವಿ. ಇದಂತೂ ಬಹಳ ಹೆಮ್ಮೆ ಪಟ್ಕೊಳ್ಳುವಂತಹ ಮಾತು. ಈ ಒಂದು ಸತ್ಯವನ್ನ ಸ್ಥೂಲ ರೂಪದಲ್ಲಿ ಅನುಭವ ಮಾಡ್ತೀವಿ. ನಾವೆಲ್ಲ ಬಾಬನ್ ಮಕ್ಕಳಿದ್ದೀವಿ, ಬ್ರಹ್ಮಕುಮಾರಿ ಪರಿವಾರದವರಿದ್ದೀವಿ, ಈಶ್ವರನ ಸಂತಾನಿದ್ದೀವಿ ಅಂತ ಬಾಬಾ ಹೇಳ್ತಾರೆ. ಇದರ ಒಂದು ಸೂಕ್ಷ್ಮ ಪುರುಷಾರ್ಥ ಯಾವ ತರ ಇದೆ ಅಂತಂದ್ರೆ, ನಾವು ಈಶ್ವರೀಯ ಫ್ಯಾಮಿಲಿಯವ್ರಿದ್ದೀವಿ ಅನ್ನುವಂತಹ ಗುಪ್ತ ನಶ ಏನಿರ್ಬೇಕಾಗಿದೆ, ಅದು ಯಾರಿಗಿರ್ಬೇಕಾಗಿದೆ ಅಂತಂದ್ರೆ ಕೇವಲ ನಾವು ಒಬ್ರಿಗೊಬ್ರಿಗೆ ನೆನಪು ಕೊಡ್ಸ್ಲಿಕ್ಕಷ್ಟೇ ಈಶ್ವರ್ಯ ಪರಿವಾರದ ಮಾತಲ್ಲ. ನಾವ್ ಈ ಸಮಯದೊಳಗ ಸೂಕ್ಷ್ಮ ರೂಪದಲ್ಲಿ ಮನಸ್ಸಿನಲ್ಲಿರುವಂತಹ ಅನಂತ ವಿಚಾರಗಳೇನದಾವ, ಆ ವಿಚಾರಗಳಲ್ಲಿ ತುಂಬಿದೆ ನಾನು ಅಂತಂದ್ರ ಒಬ್ಬ ಸ್ತ್ರೀ, ಪುರುಷ, ದೊಡ್ಡವರು, ಚಿಕ್ಕವರು, ಹೀಗೆ ಅನೇಕ ರೀತಿಯ ಸುಂದರ, ಸುಂದರಿ, ಕುರುಪಿ. ಬಾಬಾ ಹೇಳ್ತಾರೆ, ಈ ಎಲ್ಲ ವಿಚಾರಗಳಿಗೆ ಸತ್ಯ ಅರಿವು ಮಾಡಿಸ್ಬೇಕಾಗಿದೆ, ಈ ನಶ ತುಂಬಿಸ್ಬೇಕಾಗಿದೆ. ನಾನು ಈಶ್ವರನ ಫ್ಯಾಮಿಲಿಯ ನಿರಾಕಾರ ಆತ್ಮ ಇದ್ದೀನಿ ಅಂತ ಪ್ರತಿ ವಿಚಾರ, ಪ್ರತಿ ಸೆಲ್ಲೊಳಗ, ಪ್ರತಿ ಕಣದಲ್ಲಿ ತುಂಬಬೇಕಾಗಿದೆ. ನಾನು ಈಶ್ವರಿಯ ಫ್ಯಾಮಿಲಿಯಲ್ಲಿ ಇದ್ದೀನಿ. ಈ ಒಂದು ಗುಪ್ತ ರಾಜಧಾನಿಯ ಸ್ಥಾಪನೆ ಮಾಡ್ತಾ ಇದ್ದೀವಿ. ಗುಪ್ತ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆ ಅಂದ್ರೆ ಎಲ್ಲಿ ಕಾಣಿಸ್ತಾ ಇದೆ? ಯಾಕಂದ್ರೆ ಈ ರಾಜಧಾನಿ ಸ್ಥೂಲ ರೂಪದಲ್ಲಿ ದೊಡ್ಡ ಅರಮನೆ, ರಾಜ, ಪ್ರಜೆಗಳ ಮಾತಲ್ಲ. ಭಲೆ ಇದರ ಒಂದು ಸ್ಥೂಲವಾದಂತಹ ರಾಜಧಾನಿ ಸತ್ಯುಗದಲ್ಲಿ ಸ್ಥಾಪನೆ ಆಗ್ತದ, ಆದ್ರೆ ಈ ಸಮಯದಲ್ಲಿ ಗುಪ್ತ ಸೂಕ್ಷ್ಮ ದೈವಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಈ ನಶ ಇರ್ಲಿ ಅಂತಾರ ಬಾಬಾ. ಅಂದ್ರೆ ಈ ಸಮಯದೊಳಗ ಮನಸ್ಸಿನಲ್ಲಿ ರಾಜನ ರಾಜಧಾನಿಯೊಳಗ ಮನ, ಬುದ್ಧಿ, ಸಂಸ್ಕಾರಗಳು, ಈ ಮಂತ್ರಿ ಮಂಡಲ. ಇದರಲ್ಲಿ ಪ್ರಜೆಗಳು ಯಾರು ಅಂತಂದ್ರೆ ಈ ಅನಂತ ವಿಚಾರಗಳೇನು ಪ್ರಜಾರೂಪಿ ವಿಚಾರಗಳಿದಾವೆ, ಸಂಕಲ್ಪಗಳಿವೆ. ಇವೆಲ್ಲವುಗಳಿಗೂ ಕೂಡ ನನ್ನ ರಾಜಧಾನಿಯ ರಾಜ ಯಾರು ಅನ್ನುವಂಥದ್ದು, ಆತ್ಮ ಅನ್ನುವಂಥದ್ದು ಪಕ್ಕಾ ಮಾಡಿಸ್ಬೇಕು. ಯಾಕಂದ್ರೆ ಎಲ್ಲಾ ವಿಚಾರ ರೂಪಿ ಪ್ರಜೆಗಳಲ್ಲಿ ಏನ್ ತುಂಬಿದೆ ಅಂದ್ರೆ, ನಾನು ಅಂತಂದ್ರೆ ದೇಹ, ನಾನು ಅಂದ್ರೆ ಮನುಷ್ಯ, ನಾನು ಅಂದ್ರೆ ಸ್ತ್ರೀ, ಪುರುಷ, ದೊಡ್ಡವರು, ಸಣ್ಣವರು, ಸೀನಿಯರ್, ಜೂನಿಯರ್, ಇದು ತುಂಬಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪ್ರಜೆಗಳ ಮನದೊಳಗ, ಸಂಕಲ್ಪ ರೂಪಿ ಪ್ರಜೆಯ ಮನದೊಳಗ ಇದನ್ ತುಂಬಬೇಕಾಗಿದೆ. ನಾನು ಆತ್ಮ ರಾಜನ ರಾಜಧಾನಿಯ ಪ್ರಜೆಗಳನ್ನುವಂಥದ್ದು. ಆತ್ಮನೇ ರಾಜ ಅನ್ನುವಂಥದ್ದು ಇದಕ್ಕಂತಾರ ಗುಪ್ತ ದೈವಿ ರಾಜಧಾನಿಯ ಸ್ಥಾಪನೆ ಮಾಡೋದು. ಪ್ರಶ್ನ, बच्चों में कौन सी आदत पक्की हो तो सारा दिन खुशी बनी रहे? ಮಕ್ಕಳಲ್ಲಿ ಯಾವ ಒಂದು ಅಭ್ಯಾಸ, ಹವ್ಯಾಸ ಪಕ್ಕ ಆದಾಗ ಮಾತ್ರ ಇಡೀ ದಿನ ಖುಷಿ ಬರೋದಕ್ಕ ಸಾಧ್ಯವಿದೆ? उत्तर, अगर सवेरे सवेरे उठकर विचार सागर मंथन करने की आदत हो तो सारा दिन अपार खुशी रहे. ಬೆಳಿಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡುವ ಒಂದು ಹವ್ಯಾಸ ಇತ್ತು ಅಂತಂದ್ರೆ ಅಪಾರ ಖುಷಿ ಇರ್ತದೆ ಅಂತಾರ ಬಾಬಾ. ಯಾಕಂದ್ರೆ ಖುಷಿ ಎನ್ನುವಂಥದ್ದು ಒಂದು ಸ್ಥಿತಿ. ಇದು ಈ ಖುಷಿಯ ಸ್ಥಿತಿ ಬರಬೇಕು ಅಂದ್ರೆ ಸ್ಥಿತಿ ಎದ್ರ ಮೇಲೆ ಡಿಪೆಂಡ್ ಇದೆ? ಸ್ಮೃತಿ ಮೇಲಿದೆ. ಜೈಸಿ ಸ್ಮೃತಿ ವೈಸಿ ಸ್ಥಿತಿ. ಖುಷಿಯ ಸ್ಥಿತಿ ನಂದಾಗ್ಬೇಕು ಅಂದ್ರೆ ಸ್ಮೃತಿಯಲ್ಲಿ ಅದು ಬೆಳಗಿನ ಜಾವದಲ್ಲಿ ಎದ್ದು ಒಂದು ವೇಳೆ ಯೋಗದ ಜೊತೆಯಲ್ಲಿ
ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಿದ್ದೇ ಆದ್ರೆ ಆ ಮಂಥನದ ವಿಚಾರದ ಸ್ಮೃತಿಯಿಂದ, ಜ್ಞಾನದ ಸ್ಮೃತಿಯಿಂದ ಸ್ಥಿತಿಯು ಕೂಡ ಇಡೀ ದಿನ ಖುಷಿದಾಗಿರ್ತದೆ. ಬಾಬಾ ಕಿ ಶ್ರೀಮತ್ ಹೈ ಬಚ್ಚೆ, ಅಮೃತ್ ವೇಳೆ ಉಟ್ಕರ್ ಅಪ್ನೆ ಬಾಬಾ ಸೆ ಮೀಠಿ ಮೀಠಿ ಬಾತೆ ಕರೋ. ಬಾಬರ ಶ್ರೀಮತ್ ಆಗಿದೆ, ಮಕ್ಕಳೇ ಅಮೃತ ವೇಳೆಯಲ್ಲಿ ಎದ್ದು ಬಾಬನ್ ಜೊತೆಗೆ ಬಹಳ ಮಧುರಾತಿ ಮಧುರ ಮಾತುಗಳನ್ನ ಆಡ್ರಿ ಅಂತ. ಅಮೃತ ವೇಳ ಅಂದ್ರೆ ಕೇವಲ ಒಂದು ದಿನದ ಬೆಳಗಿನ ಜಾವ ಏನಿದೆ ಅಮೃತ ವೇಳೆ, ಅದು ಸ್ಥೂಲ ರೂಪದಲ್ಲಿ ಎದ್ದು ಸೂಕ್ಷ್ಮ ಪುರುಷಾರ್ಥವನ್ನ ಮಾಡಲೇಬೇಕು. ಆದ್ರೆ ನಿಜವಾದ ಬೇಹದ್ದಿನ ಅಮೃತ ವೇಳ ಅಂದ್ರೆ ಇಡೀ ಕಾಲಚಕ್ರದಲ್ಲಿ ಸಂಗಮ ಯುಗ ಸಂಪೂರ್ಣ ಅಮೃತ ವೇಳಾನೇ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರ, ಅಮೃತ ವೇಳೆಯ ಪ್ರತೀಕ್ಷಣವು ಅಂದ್ರೆ ಸಂಗಮ ಯುಗದ ಪ್ರತೀಕ್ಷಣವೂ ಕೂಡ ಮೀಠೆ ಬಾಬಾರವರನ್ನ ನೆನಪು ಮಾಡ್ರಿ, ಬಾಬನ್ ಜೊತೆಗೆ ಮಾತ್ ಹೇಳ್ರಿ. ವಿಚಾರ ಕರೋ ಹಮ್ ಅಭಿ ಕಿಸ್ ಫ್ಯಾಮಿಲಿ ಕೆ ಹೇ, ಸದಾ ವಿಚಾರ ಮಾಡ್ರಿ ಯಾವ ಫ್ಯಾಮಿಲಿಯವರು. ಹೀಗಿರ್ತದೆ ಬಿರಾದಾರ್ ಫ್ಯಾಮಿಲಿ, ಪಾಟೀಲ್ ಫ್ಯಾಮಿಲಿ. ಬಾಬಾ ಹೇಳ್ತಾರೆ ಅದೊಂದು ಸೂಕ್ಷ್ಮ ರೂಪದಲ್ಲಿ ಮನಸ್ಸಿನ ನಶ ಇರ್ತದ, ನಾವ್ ಇಂಥ ಫ್ಯಾಮಿಲಿಯವರು ಅಂತ. ಆದ್ರೆ ಈಗ ಸ್ಮೃತಿ ಇರ್ಲಿ, ನಾನು ಈಶ್ವರನ ಫ್ಯಾಮಿಲಿಯ ಸಂತಾನಿದ್ದೀನಿ. ಹಮಾರ ಕರ್ತವ್ಯ ಕ್ಯಾ ಹೇ, ಹೇಗೆ ಲೌಕಿಕನಲ್ಲಿ ಇರ್ತದ, ನಾವು ಬ್ರಾಹ್ಮಣ್ ಫ್ಯಾಮಿಲಿಯವ್ರು ಇದೀವಿ, ನಮ್ ಕಲ್ಚರ್ ಈ ತರ ಇದೆ, ನಮ್ ಸಂಪ್ರದಾಯ ಈ ರೀತಿ ಇರೋದ್ರಿಂದ ನಮ್ದು ಇದೇ ನಮ್ ಮುಖ್ಯ ಕರ್ತವ್ಯ ಅಂತ. ಹಂಗೆ ಬಾಬಾ ಹೇಳ್ತಾರ, ಈ ಸಮಯದೊಳಗ ನಾವ್ ಈಶ್ವರನ ಫ್ಯಾಮಿಲಿಯವ್ರು ಇದೀವಿ ಅಂದ್ಮೇಲೆ ನಮ್ ಕರ್ತವ್ಯ ಏನು. ಒಬ್ರಿಗಿರ್ತ ನಾವ್ ರಾಜನ್ ಫ್ಯಾಮಿಲಿಯವ್ರು ಇದೀವಿ, ರಾಜ್ ಮಂತಂದವ್ರು ಇದೀವಿ, ರಾಜನ್ ಮಕ್ಕಳ ಕರ್ತವ್ಯ ಇದಾಗಿರ್ತದ ರಕ್ಷಣೆ ಮಾಡೋದು ಅಂತ. ಎಲ್ಲೇ ಹೋಗ್ಲಿ ಒಬ್ಬ ಚಿಕ್ಕ ಬಾಲಕ ರಾಜ್ಕುಮಾರ ಎಲ್ಲೇ ಹೋಗಿ ತನ್ನ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ತಾನ್ ಬಚಾವ್ ಆಗೋದಷ್ಟೇ ಅಲ್ಲದೆ ಅನ್ಯರಿಗೂ ಕೂಡ ಬಚಾವ್ ಮಾಡ್ತಿರ್ತಾನ. ಅದೇ ರೀತಿ ಬಾಬಾ ಹೇಳ್ತಾರ, ಈ ಸಮಯದೊಳಗ ನನ್ ಕರ್ತವ್ಯ ಏನು ಅಂತ ನೆನಪಿರ್ಲಿ. ಅಗರ್ ಬುದ್ಧಿ ಮೇ ರಹೆ ಕಿ ಹಮಾರಿ ಯಹ ಈಶ್ವರಿ ಫ್ಯಾಮಿಲಿ ಹೇ, ಹಮ್ ಅಪ್ನಿ ನೈ ರಾಜಧಾನಿ ಸ್ಥಾಪನ್ ಕರ್ ರಹೆ ಹೇ, ತೋ ಸಾರಾ ದಿನ್ ಖುಷಿ ಬನಿ ರಹೆ. ಒಂದ್ ವೇಳೆ ನಾವು ಈಶ್ವರನ ಸಂತಾನಿದೀವಿ ಮತ್ತು ಗುಪ್ತ ಈಶ್ವರಿಯ ರಾಜಧಾನಿಯ ಸ್ಥಾಪನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇಡೀ ದಿನ ನಿಮ್ಗೆ ನೆನಪಿತ್ತು ಅಂತಂದ್ರೆ ಖುಷಿಯ ಅನುಭವ ಇಡೀ ದಿನದಲ್ಲಿ ಮಾಡ್ತಾ ಇರ್ತೀರಿ. ನಿಮ್ ಸ್ಥಿತಿಯು ಕೂಡ ಖುಷಿದು ಆಗಿರ್ತದೆ. ಧಾರಣೆಗಾಗಿ ಮುಖ್ಯ ಸಾರ, ಪಹಲಾ ಕಿಸಿ ಭಿ ದೇಹದಾರಿ ಕಿ ಯಾದ್ ನ ಆಯೆ, ಇಸ್ಕೆ ಲಿಯೆ ಕಿಸಿ ಸೆ ಭಿ ಪ್ಯಾರ್ ನಹಿ ಕರ್ನಾ, ಅಂಡರ್ಲೈನ್. ಯಾವುದೇ ದೇಹದಾರಿಯ ನೆನಪು ಬರ್ದೇ ಇರ್ಲಿ. ಎಷ್ಟು ಗುಹ್ಯವಾದಂತಹ ಸೂಕ್ಷ್ಮ ಅತಿ ಮುಖ್ಯವಾದ ಮಹಾವಾಕ್ಯಗಳಾಗಿವೆ ಅಂತಂದ್ರೆ, ಯಾವ ದೇಹದಾರಿ ನೆನಪು ನ್ಯಾಚುರಲ್ ಅನೇಕ ಸಂಬಂಧಿಕರ ನೆನಪು ಬರ್ತಾ ಇರ್ತದ, ನಮ್ಮವರು ಅಂತ ಅನ್ಕೊಂಡಂತ ಈ ಮನಸ್ಸಿನ ಮಿತ್ರರು. ಬಾಬಾ ಹೇಳ್ತಾರ ಅವ್ರು ಯಾರ ನೆನಪು ಬರಬಾರ್ದು. ಆದ್ರೆ ಅವ್ರ ನೆನಪು ಯಾವಾಗ ಬರ್ತದೆ, ಯಾವುದೇ ದೇಹದಾರಿ ನೆನಪು, ಅಕ್ಕನೇ ಇರ್ಲಿ, ತಂಗಿನೇ ಇರ್ಲಿ, ಅಥವಾ ಕಾಕನೇ ಇರ್ಲಿ, ತಮ್ಮನ ಮಕ್ಕಳೇ ಇರ್ಲಿ, ಯಾರೇ ಇರ್ಲಿ, ಯಾವಾಗ ನೆನಪಿಗೆ ಬರ್ತಾರತ್ತಂದ್ರ ನಾವು ಅವ್ರ ಜೊತೆಗೆ ಪ್ರೀತಿಯ ಬಾಂಧವ್ಯವನ್ನ ಬೆಳೆಸ್ಕೊಂಡಿವಿ. ಯಾಕಂದ್ರೆ ಪ್ರೀತಿ ಇದು ಮಾನವ ಜೀವನದ ಬಹುದೊಡ್ಡ ಒಂದು ಸಮ್ಮಾನ, ಒಂದು ಕಲಾ ಅಥವಾ ನಮ್ಮ ಜೀವನದ ಕರ್ತವ್ಯ ಅನ್ಕೊಂಡು ಪ್ರತಿಯೊಬ್ಬರನ್ನ ಹಚ್ಕೊಂಡಿದೀವಿ, ಅಥವಾ ಅವ್ರು ನಮ್ಮವರು ಅಂತ ಸ್ವೀಕಾರ ಮಾಡಿದ್ದೀವಿ. ಅವರ ಒಂದು ವ್ಯಕ್ತಿತ್ವವನ್ನ ನಾವು ಪ್ರೀತಿಸ್ತಾ ಇದ್ದೀವಿ. ಬಾಬಾ ಹೇಳ್ತಾರೆ, ನೀವು ಪ್ರೀತಿ ಮಾಡ್ತಾ ಇರುವುದು ಗೊಂಬೆಗೆ, ಆದ್ರೆ ಒಳಗಡೆ ಇರುವ ಚೇತನಕ್ಕಲ್ಲ, ಚೈತನ್ಯ ಆತ್ಮನಿಗಲ್ಲ. ಅದಕ್ಕಾಗಿ ಬಾಬಾ ಅಂತಾರೆ, ನೀವು ಪ್ರೀತಿ ಏನ್ ಇಟ್ಟಿದ್ದೀರಿ ಯಾವ ದೇಹದಾರಿ ಮೇಲೆ, ಎಲ್ಲಿ ಪ್ರೀತಿ ಅದಂದ್ರ ನೆನಪು ತಾನೇ ಬರ್ತದ. ತಾನೇ ನೆನಪು ಬರ್ತದ ದೇಹದಾರಿದತ್ತಂದ್ರ ಇದರಿಂದ ಬಹಳ ದುಃಖ ಪ್ರಾಪ್ತಿ ಆಗ್ತದ, ಅನಿಸ್ತದ ಇವರಿಂದ ನನ್ ಪ್ರೀತಿ ಸಿಗ್ತದ, ಇವ್ರ ನೆನಪಿನಿಂದ ನನ್ ಖುಷಿ ಆಗ್ತದ ಅಂತ. ಆದ್ರೆ ಅಷ್ಟೊತ್ತನ ನಾನು ಸತ್ಯದಿಂದ ದೂರ ಇರ್ತೀನಿ. ಸತ್ಯದ ಜೊತೆಗಿಲ್ಲ ಅಂತಂದ್ರೆ ಸತ್ಯದ ಅನುಭೂತಿ ಆಗೋದಿಲ್ಲ. ಸತ್ಯದ ಅನುಭೂತಿನೇ ಖುಷಿ, ಶಾಂತಿ ಮತ್ತು ಪವಿತ್ರತ. ಈ ಪವಿತ್ರತೆ ಮತ್ತು ಖುಷಿ ಆತ್ಮಸ್ಥಿತಿ ಇಲ್ಲ ಅಂತಂದ್ರೆ ದೇಹದಾರಿಯ ನೆನಪಿನಿಂದ ಅಥವಾ ನಾ ದೇಹ ಅಂತ ತಿಳ್ಕೊಳ್ಳೋದ್ರಿಂದ ಎಂದಿಗೂ ಪ್ರಾಪ್ತ ಆಗೋದಕ್ಕ ಸಾಧ್ಯವೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರ, ಯಾವ ದೇಹದಾರಿಯ ಪ್ರೀತಿಯನ್ನ ಮಾಡ್ಬೇಡ್ರಿ ಒಬ್ಬ ತಂದೆ ಹೊರತಾಗಿ. ಇಸ್ಸೆ ಭೀ ಪಾರ್ ಜಾನ, ಬಾಬಾ ಹೇಳ್ತಾರೆ ದೇಹದಾರಿಯ ಮೇಲೆ ನೀನ್ ಪ್ರೇಮ ಇದೆ, ಕಾಳಜಿ ಇದೆ, ಇದರಿಂದ ಪರೇ ಹೋಗ್ರಿ ಅಂತಾರ ಬಾಬಾ. ಪರೇ ಹೋಗೋದು ಅಂದ್ರ ಯಾವ ದೇಹ ಕಾಣಿಸ್ತಾ ಇದೆ ಆ ದೇಹದ ಜೊತೆಗೆ ಏನ್ ಸಂಬಂಧ ಬೆಳೆಸ್ಕೊಂಡಿನಿ, ಇವ್ರು ನಮ್ ತಮ್ಮ ಅದಾರ, ಇವ್ರ ತಂಗಿ ಅದಾರ, ಇವ್ರ ನನ್ ಚಿಕ್ಕಮ್ಮ ಅದಾರ, ಇವ್ರ ಅಮ್ಮ ಅದಾರ,
ಇವ್ರ ಮಮ್ಮಿ ಅದಾರ ಅಂತ ಬಾಬಾ ಹತ್ರ ಪರೇ ಹೋಗ್ರಿ ಅಂತ. ಆಗು ಓ ನನ್ನ ಚೇತನ, ಆಗು ನೀನು ಅನಿಕೇತನ ಅಂತ. ಹಂಗೆ ಬಾಬಾ ಹೇಳ್ತಾರ, ಇದರಿಂದ ಪಾರ್ ಜನ ಅಂತಂದ್ರ ದೇಹ ಬಿಟ್ಟು ಒಂದು ಶಕ್ತಿ ಇದೆಯಲ್ಲ, ಒಂದ್ ವೇಳೆ ಅವ್ರ ದೇಹ ಬಿಟ್ರು ಅಂತ ತಿಳ್ಕೊಡ್ರಿ, ನಮ್ ತಮ್ಮ ಅದಾರ ಲೌಕಿಕ ತಮ್ಮ, ತಮ್ಮನ ಮೇಲೆ ಬಹಳ ಪ್ರೀತಿ ಇದೆ, ಅರ್ಥಾತ್ ತಮ್ಮನ ದೇಹ, ತಮ್ಮ ಅಂದ್ರೇನೆ ದೇಹ. ತಮ್ಮನ ಮೇಲೆ ಬಹಳ ಪ್ರೀತಿ ಇದೆ, ತಮ್ಮ ದೇಹ ಬಿಟ್ಟ ಮೇಲೆ ಏನ್ ಉಳಿತದೆ? ಏನು? ಕೇವಲ ನಿರಾಕಾರಾತ್ಮ. ಪಾರ್ ಹೋಗ್ರಿ, ಪರ್ಯಾಗ್ರಿ ಅಂದ್ರೆ ಆ ದೇಹವನ್ನ ಪ್ರೀತಿ ಮಾಡುವದೇ ಸತ್ಯ ನನ್ನ ಕರ್ತವ್ಯ ಅನ್ಕೊಂಡಿದ್ನಿ. ಅದ್ರ ಪರೆ ಹೋಗ್ರಿ ಅಂದ್ರೆ ಆ ನಿರಾಕಾರಿ ಆತ್ಮನ ಕಡೆಗೆ ನೋಡ್ರಿ. ಒಮ್ಮೆ ಎಂದಿಗೂ ಸಾಯದಂತಹ ನಿಸ್ವಾರ್ಥ, ಅತಿ ಶುದ್ಧ, ಎಲ್ಲ ಭಗವಂತನ ಸಮಾನಾಗಿರುವ ಸತ್ಯವನ್ನ ನೋಡ್ರಿ. ಬಹುತ್ ಖಬರ್ದಾರಿ ರಖನಿ ಹೇ. ಈ ವಿಷಯದೊಳಗ ನಾವ್ ಅನ್ಕೋತೀವಿ, ನಾ ಆತ್ಮಕ ಪ್ರೀತಿ ಮಾಡ್ತೀನಿ ಅಂತ. ಆದ್ರೆ ಆತ್ಮಕ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಆತ್ಮ ಅನ್ಕೊಂಡು ನಾನು ಯಾರ ಜೊತೆಗೂ ಹಚ್ಕೊಂಡಿದ್ದೀನಿ ಅಂತಂದ್ರ ಇದು ಸುಳ್ಳು ಪ್ರೀತಿ ಅಂತ. ಯಾಕಂದ್ರೆ ನಾ ಆತ್ಮ ಅಂತ ಪ್ರೀತಿ ಮಾಡುವುದೇ ಆಗಿದ್ರ ಎಲ್ಲಾ ಆತ್ಮರು ಸಮಾನದಾರ. ಎಲ್ಲಾ ಆತ್ಮರು ಸಮಾನದಾರ ಅಂದ್ರೆ ನನ್ಗ ಆ ಪ್ರೀತಿ ಎಲ್ಲರ ಮೇಲೆ ಇರ್ತದ, ಎಲ್ಲರ ಮೇಲೆ ಅದೇ ಸಮಾನ ಪ್ರೀತಿ, ನಮ್ ತಮ್ಮ ಅಂತ ಹಿಂಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರ, ಇದರಿಂದ ಪರೆ ಹೋಗ್ರಿ ಮತ್ತು ಬಹಳ ಎಚ್ಚರಿಕೆಯಿಂದ ಇರಿ. ಈ ವಿಷಯದೊಳಗ ಮಾಯಾ ಮುಳುಗಿಸ್ಬಿಡ್ತದ ಯಾರ್ದೋ ದೇಹದಾರಿಯ ಪ್ರೇಮದೊಳಗ. ಮಾಯಾಕೆ ವಿಕಲ್ಪೋ ಸೆ ಘಬರಾನ ನಹಿ ಹೇ, ವಿಜಯಿ ಬನ್ನ ಹೇ. ಮಾಯಾ ಇಷ್ಟು ವಿಕಲ್ಪಗಳನ್ನ ತಗೊಂಡ್ ಬರ್ತದ, ಇಷ್ಟೊಂದು ಕತೆ ಹೆಣಸ್ತದ, ಆ ಕತೆಯೊಳಗ ಮುಳುಗಿಸಿ ಬಿಡ್ತದ. ಅದಕ್ ಬಾಬಾ ಹೇಳ್ತಾರ, ಏನೋ ಒಂದು ಕಲ್ಪನೆ, ನಮ್ ತಮ್ಮ, ತಮ್ಮನ್ ಜೀವನ, ತಮ್ಮನ್ ಸಂಸಾರ, ಇದಲ್ಲದೆ ನಾನು, ನನ್ನ ಫ್ರೆಂಡ್ಸ, ಹೀಗೆ ಅನೇಕ ಮನುಷ್ಯರ ಜೀವನದ ಒಂದು ಸ್ಟೋರಿ ಮಾಡಿಸ್ತದ. ಅದ್ರೊಳಗ ತನ್ನನ್ನ ಬಹಳ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಿಸ್ತದ, ಮುಳುಗಿಸಿ ಬಿಡ್ತದ ಮಾಯಾ. ಅಂದ್ರೆ ನಾ ಆತ್ಮ ಆಗಿರುವ ಸತ್ಯವನ್ನ ಈ ನಾಟಕದಲ್ಲಿ ನಾನು ಕೇವಲ ಒಬ್ಬ ಸಾಕ್ಷಿಯಾಗಿ ಬಂದಿದ್ದೀನಿ ಅನ್ನುವಂತ ಸತ್ಯದಿಂದ ದೂರ ಮಾಡಿಸ್ತದ. ಅದಕ್ಕೆ ಮಾಯೆ ವಿಕಲ್ಪಗಳಿಗೆ ಗಾಬರಿ ಆಗ್ಬೇಡ್ರಿ. ವಿಜಯಿ ಬನ್ನಾಹೆ. ವಿಜಯಿ ಅಂದ್ರ ಇದು ಸತ್ಯ ಅಲ್ಲ. ಈ ನಾಟಕದಲ್ಲಿ ಯಾವ ದೃಶ್ಯಗಳು, ಯಾವ ಸಂಬಂಧದ ರೂಪದಲ್ಲಿ ಎಲ್ಲಿ ಪ್ರೀತಿ ಹೋಗ್ತಾ ಇದೆ, ಮನಸ್ಸು ಜಾರ್ತಾ ಇದೆ, ಇದ್ಯಾವುದೂ ಸತ್ಯ ಅಲ್ಲ. ಅಂದ್ಮೇಲೆ ಸತ್ಯವಾಗಿರೋದು ನಾ ಆತ್ಮ, ಸತ್ಯವಾಗಿರೋದು ಈ ಈಶ್ವರ್ಯ ಪರಿವಾರ ಅಥವಾ ಈಶ್ವರ ತಂದೆ. ಈಶ್ವರ್ಯ ಪರಿವಾರ ತಂದ್ರೆ ಏನರ್ಥ? ಈಶ್ವರ್ಯ ಪರಿವಾರ ಅಂದ್ರೆ ಬ್ರಹ್ಮಕುಮಾರ್ ಕುಮಾರಿಯರಲ್ಲ, ಈಶ್ವರ್ ನಿರಾಕಾರ ಬಾಬಾ ಅದಾರ. ನಿರಾಕಾರ ಬಾಬನ್ನ ನಿರಾಕಾರಿ ಆತ್ಮರೂಪಿ ಮಕ್ಕಳದಾರಲ್ಲ, ಇವರೆಲ್ಲ ಈಶ್ವರ್ಯ ಪರಿವಾರದವರು. ಅಂದ್ಮೇಲೆ ಈಶ್ವರ್ಯ ಪರಿವಾರದ ಸರ್ವ ಆತ್ಮಗಳನ್ನ ಪ್ರೀತಿ ಮಾಡೋದೇ ಈಶ್ವರಿಯ ಒಂದು ಮುಖ್ಯ ಕರ್ತವ್ಯ ಆಗಿದೆ. सेकंड पॉइंट, ध्यान दीदार में माया की बहुत प्रवेशता होती है. इस भूत प्रवेशता से अपने को बचाना है. ಯಾವಾಗ ನಾವು ಟ್ರಾನ್ಸಿಗೆ ಹೋಗ್ಬೇಕು, ಏನೋ ಒಂದು ಲೋಕದಲ್ಲಿ ಮುಳುಗಬೇಕು ಅಂತ ಯೋಗ ನಿರಾಕಾರಿ ಒಂದು ಯಥಾರ್ಥ ಆತ್ಮವನ್ನು ತಿಳ್ಕೊಳ್ದೆ, ಯಥಾರ್ಥ ತಂದೆಯನ್ನು ಅರಿಯದೆ, ಒಂದು ಕಲ್ಪನಾ ಲೋಕದೊಳಗ ನಾನು ಅಂತಂದ್ರೆ ಹಿಂಗ್ ತೇಲಾಡ್ತಾ ಇದ್ದೀನಿ, ನಾನು ಅಂತಂದ್ರ ಹಿಂಗ ಅನುಭವ ಮಾಡ್ತಾ ಇದ್ದೀನಿ ಅಂತ ಧ್ಯಾನ್ ದೀದಾರ್ದಾಗ ಮಾಯೆ ಪ್ರವೇಶ ಆಗ್ತದ. ಅದಕ್ಕ ಇದು ಒಂದು ಭೂತದ ತರ, ಅದರಿಂದ ಉಳಿರಿ. ಬಾಬಾಕೋ ಅಪನ ಸಚ್ಚಾ ಸಮಾಚಾರ ದೇನಾ ಹೇ. ಏನೇ ಸಮಾಚಾರ, ಏನೇ ಘಟನೆ ಘಟಿಸ್ತಾ ಇದೆ, ಅದು ಕೀಳು ಭಾವನೆ ಇರ್ಲಿ, ಶ್ರೇಷ್ಠ ಭಾವನಾ ಇರ್ಲಿ, ಶ್ರೇಷ್ಠ ಕರ್ತವ್ಯನೇ ಇರ್ಲಿ, ಬಹಳ ಕನಿಷ್ಠ ಕರ್ತವ್ಯನೇ ಇರ್ಲಿ, ಬಾಬಾ ಹೇಳ್ತಾರೆ ಎಲ್ಲ ಸಮಾಚಾರವನ್ನ ಬಾಬಾರವರಿಗೆ ಕೊಡ್ರಿ. ಮನಸ್ಸಿನ ಮೂಲಕ, ಶಬ್ದದ ಮೂಲಕ, ಕರ್ಮದ ಮೂಲಕ ಏನೇನ್ ಘಟನೆ ಘಟಿಸ್ತು ಅದನ್ನ ಹೇಗೆ ಸಾಕ್ಷಿಯಾಗಿ ನೋಡಿದ್ನೋ ಅಥವಾ ಅದರಲ್ಲಿ ಮುಳುಗಿದ್ನೋ ಅನ್ನೋದನ್ನ ಬಾಬಾರವರಿಗೆ ತಿಳಿಸ್ರಿ. ವರದಾನ್, हर बात में सार को ग्रहण कर ऑलराउंडर बनने वाले सरल पुरुषार्थी भव. ಪ್ರತಿ ಮಾತಿನಲ್ಲಿ ಸಾರವನ್ನ ಗ್ರಹಣೆ ಮಾಡಿಕೊಂಡು ಆಲ್ರೌಂಡರ್ ಆಗುವಂತಹ ಸರಳ ಪುರುಷಾರ್ಥಿಗಳು ಆಗ್ರಿ. जो भी बात देखते हो सुनते हो उसके सार को समझ लो और जो बोलो जो कर्म करो उसमें सार भरा हुआ हो तो पुरुषार्थ सरल हो जाएगा. ಬಾಬಾ ಹೇಳ್ತಾರೆ, ಏನೇ ಮಾತಾಡ್ತಿರತ್ತಂದ್ರ ಕೇಳ್ತಿರತ್ತಂದ್ರ ಅದರಲ್ಲಿ ಸಾರ ತಿಳ್ಕೊಡ್ರಿ ಅಂತಾರ ಬಾಬಾ. ಅದ್ರ ಸಾರ ಏನದ ಅಂದ್ರೆ, ನಾವು ಕುತ್ಕೊಂಡು 5 ನಿಮಿಷ ಮಾತಾಡೋದೈತಿ ಒಬ್ಬರ ಜೊತೆಗೆ, ಆ ಮಾತಿನ ಹಿಂದೆ ಏನಾರೆ ಮರ್ಮದ,
ಆ ಮಾತಿನಿಂದ ಏನ್ರ ಸಾರದ ಸತ್ಯದ ಅಥವಾ ಏನಾದ್ರೂ ಕಲ್ಯಾಣ ಆಗುದದ ಅಂದ್ರ ಅದನ್ನ ಮಾತಾಡ್ರಿ. ಅದಕ್ ಬಾಬಾ ಹೇಳ್ತಾರೆ, ಏನೇ ನೋಡ್ತೀರಿ ಏನೇ ಮಾತಾಡ್ತೀರಿ ಕೇಳ್ತಿರತ್ತಂದ್ರ ಅದ್ರ ಸಾರ್ ತಿಳ್ಕೊಡ್ರಿ, ಅದ್ರೊಳಗೆ ಏನೋ ಸಾರ್ ಜರೂರ್ ಅದ. जो बोल बोलो जो कर्म करो उसमें ಸಾರ್ ಬರಾ ಹುವಾ ಹೋ ತೋ ಪುರುಷಾರ್ಥ ಸರಳ ಹೋ ಜಾಯೇಗಾ. ಅಂದ್ಮೇಲೆ ಮಾತಾಡುದೇ ಐತಿ ಅಂದ್ಮೇಲೆ, ಕರ್ಮ ಮಾಡುದೇ ಐತಿ ಅಂದ್ಮೇಲೆ, ಅಲ್ಲಿಗೆ ನನ್ಗೆ ಹೋಗುದೇ ಐತಿ ಅಂದ್ರ ಅದ್ರ ಸಾರ್ ಇರ್ಬೇಕಂತಾರ ಬಾಬಾ. ಸಾರ್ ಇಲ್ಲ ಅಂದ್ರ ಆ ಕಾರ್ಯ ನಾನು ಮಾಡ್ಲಿಕ್ಕೆ ಮುಂದೆ ಹೆಜ್ಜೆನೆ ಇಡಬಾರ್ದು. ಅಂದಾಗ ನಿಮ್ ಪುರುಷಾರ್ಥ ಸರಳ ಆಗ್ತದ. ಐಸಾ ಸರಳ ಪುರುಷಾರ್ಥಿ ಸಬ್ ಬಾತೋ ಮೇ ಆಲ್ರೌಂಡರ್ ಹೋತಾ ಹೇ. ಯಾವ ರೀತಿ ಸರಳ ಪುರುಷಾರ್ಥಿ ಇರ್ತಾರ, ಅವ್ರ ಪ್ರತಿ ಮಾತಿನಲ್ಲೂ ಆಲ್ರೌಂಡರ್ ಆಗಿರ್ತಾರೆ. ಉಸ್ಮೆ ಕೋಯಿ ಭಿ ಕಮಿ ದಿಖಾಯಿ ನೈ ದೇತಿ. ಅವರಿಗೆ ಯಾರು ಸರಳ ವ್ಯಕ್ತಿತ್ವ ಇರ್ತದ, ಯಾರು ಸಾರವನ್ನ ಹುಡುಕ್ತಾರ. ಈಗ ತಿಳ್ಕೊಡ್ರಿ, ನಾವು ಅವರು ಯಾರೋ ಒಬ್ಬ ರೋಲ್ ನ ಜೊತೆಗೆ ನನ್ ಭೇಟಿ ಆಯ್ತು, ಅಚಾನಕ್ ಸ್ವಲ್ಪ ಘರ್ಷಣೆ ಆಯ್ತು, ಅಚಾನಕ್ ಸಂಘರ್ಷ ಆಯ್ತು ಅವ್ರ ಮಧ್ಯೆ ನಮ್ಮ ಮಧ್ಯದಲ್ಲಿ, ರೋಲ್ ನ ಮಧ್ಯದಲ್ಲಿ. ಯಾರು ವ್ಯಕ್ತಿ ಅದ್ರೊಳಗಿನ ಸಾರ ಮರ್ಮ ತಿಳ್ಕೊತಾರ, ಅದ್ರೊಳಗೊಂದು ಏನೋ ಕಲ್ಯಾಣ ತಿಳ್ಕೊತಾರ, ಅವರು ಪುರುಷಾರ್ಥದಲ್ಲಿ ಬಹಳ ಸರಳ ಇರ್ತಾರ. ಅವ್ರು ಎಲ್ಲಾ ಮಾತಿನೊಳಗೂ ಆಲ್ರೌಂಡರ್ ಇರ್ತಾರ ಅಂತಾರೆ ಹೇಳ್ತಾರ ಬಾಬಾ. ಉಸ್ಮೆ ಕೋಯಿ ಭಿ ಕಮಿ ದಿಖಾಯಿ ನೈ ದೇತಿ. ಬಾಬಾ ಹೇಳ್ತಾರ ಅದ್ರಾಗ ಯಾವುದೇ ಕಮ್ಮಿ ಕಾಣಿಸೋದಿಲ್ಲ. ಯಾಕಂದ್ರೆ ಸ್ಕೂಲ್ ಒಳಗೂ ಕೂಡ ಹಾಗೆ ಇದೆ. ಯಾರು ಮಕ್ಕಳು ಇರ್ತಾರ ಕೇವಲ ಓದಿನ ಕಡೆಗೆ, ಕೆಲವು ಮಕ್ಕಳು ಇರ್ತಾರ ಕೇವಲ ಸ್ಪೋರ್ಟ್ಸ್ ನ ಕಡೆಗೆ, ಕೆಲವು ಮಕ್ಕಳು ಇರ್ತಾರೆ ಆಲ್ ರೌಂಡರ್. ಯಾರು ಆಲ್ರೌಂಡರ್ ಮಕ್ಕಳು ಇರ್ತಾರೆ ಅವರಿಗೆ ಜೀವನದಲ್ಲಿ ಯಾವುದೂ ಕಠಿಣ ಅನ್ಸೋದಿಲ್ಲ. ಹಂಗೆ ಪುರುಷಾರ್ಥದ ಎಲ್ಲಾ ಮಾತಿನಲ್ಲಿ ಯಾರು ಆಲ್ರೌಂಡರ್ ಆಗಿರ್ತಾರೆ ಅವರು ಸರಳ ಸ್ವಭಾವ ಹೊಂದಿರ್ತಾರ. ಸರಳ ಯಾಕ, ಎಲ್ಲ ಮಾತಿನಲ್ಲಿ ಒಳ್ಳೆಯದನ್ನ ಹುಡುಕುವಂತವ್ರು ಇರ್ತಾರ. ಅದರಲ್ಲಿ ಯಾವುದೇ ಕಮ್ಮಿ ನೋಡುವುದಿಲ್ಲ ಅವರು. ಕೋಯಿ ಭಿ ಬಾತ್ ಮೇ ಹಿಮ್ಮತ್ ಕಮ್ ನಹೀ ಹೋತಿ, ಮುಖ ಸೆ ಐಸೆ ಬೋಲ್ ನಹೀ ನಿಕಲ್ತೆ ಕಿ ಹಮ್ ಯಹ ನಹೀ ಕರ್ ಸಕ್ತೆ. ಯಾರ ಆಲ್ರೌಂಡರ್ ಮಕ್ಕಳು ಇರ್ತಾರ, ಅವ್ರಿಷ್ಟು ಧೈರ್ಯವಾನ್ರು ಇರ್ತಾರಲ್ಲ, ಅವ್ರ ಬಾಯಿಂದ ಎಂದಿಗೂ ಕೂಡ, ಈಗ ಹೇಳಿದ್ರು ಏನೋ ಒಂದು ಆದೇಶ ಆಯ್ತು ಈಶ್ವರಿ ಫ್ಯಾಮಿಲಿ ಒಳಗ, ನೀವು ಈ ಚಿತ್ರ ಪ್ರದರ್ಶನ ಹೇಳ್ರಿ ಅಂತ. ನನಗ ಆಗೋದಿಲ್ಲ, ನನ್ಗಿದು ತಿಳ್ಸಾಕ್ ಬರುದಿಲ್ಲ ಅಂತ ಅನ್ನೋದಿಲ್ಲ. ನೀವ್ ಈ ಭೋಜನ ಬಡಿಸ್ರಿ, ಅಥವಾ ಇದನ್ನ ಪ್ಯಾಕ್ ಮಾಡ್ರಿ, ಅಥವಾ ಇದನ್ನ ಅರೇಂಜ್ ಮಾಡ್ರಿ, ಅಥವಾ ಇದು ಡೆಕೋರೇಟ್ ಮಾಡ್ರಿ ಅಂದ್ರ ನನ್ಗೆ ಬರುವುದಿಲ್ಲ, ನನ್ಗ ಆಗುದಿಲ್ಲ, ನನ್ಗೆ ಇದು ನೀಗೋದಿಲ್ಲ ಅಂತ ಎಂದಿಗೂ ಅಂತ ಮಕ್ಕಳ ಬಾಯಿಂದ ಬರುದಿಲ್ಲ ಅಂತಾರ ಬಾಬಾ. ಯಾಕೆ ಬರುವುದಿಲ್ಲ? ಯಾಕೆಂದ್ರೆ ಅವ್ರು ಆಲ್ರೌಂಡರ್ ಅದಾರ. ಆಲ್ರೌಂಡರ್ ಯಾಕದಾರ? ಎಲ್ಲಾದ್ರಾಗ ಅವರು ಕಲ್ಯಾಣ ಹುಡುಕ್ತಾರ ಅಂತ ಹೇಳ್ತಾರ ಬಾಬಾ. ऐसा सरल पुरुषार्थी स्वयं भी सरल चित्त रहते और दूसरों को भी सरल चित्त बना देते. ಈ ರೀತಿ ಸರಳ ಪುರುಷಾರ್ಥಿಗಳೇ ಸ್ವಯಂ ಸರಳ ಚಿತ್ತ ಇರ್ತಾರೆ, ಅನ್ಯರಿಗೂ ಸರಳ ಚಿತ್ತರನ್ನಾಗಿ ಮಾಡ್ತಾರೆ. ಸ್ಲೋಗನ್, साधन यूज करते उनके प्रभाव से न्यारे और बाबा के प्यारे बनो. ಸಾಧನಗಳು ಯೂಸ್ ಮಾಡ್ರಿ, ಅದರ ಪ್ರಭಾವದಿಂದ ನ್ಯಾರ ಮತ್ತು ಬಾಬನ್ ಪ್ಯಾರ ಆಗ್ರಿ. ಅಂಡರ್ಲೈನ್, ಬಹಳ ಸುಂದರ ಮಾತು. ಸಾಧನಗಳು ಅಂದ್ರೆ ಮೊಬೈಲ್, ಗಾಡಿ, ಫ್ರಿಜ್, ಏನೇ ಅದಾವಂದ್ರೆ AC ಯೂಸ್ ಮಾಡ್ರಿ, ಲ್ಯಾಪ್ಟಾಪ್ ಯೂಸ್ ಮಾಡ್ರಿ. ಸಾಧನಗಳನ್ನ ಭಲೆ ಯೂಸ್ ಮಾಡ್ರಿ, ಸೇವಾ ಅರ್ಥವಾಗಿ, ಆತ್ಮ ಉನ್ನತಿ ಅರ್ಥವಾಗಿ, ಜೀವನ ನಿರ್ವಹಣೆ ಅರ್ಥವಾಗಿ. ಆದ್ರ ಅವುಗಳ ಪ್ರಭಾವದಲ್ಲಿ ಬರಬೇಡ್ರಿ ಅಂತ. ಅದು ಇಲ್ಲ ಅಂದ್ರ ನೋವು, ಅದು ಐತಿ ಅಂತ ಅಭಿಮಾನ. ಬಾಬಾ ಹೇಳ್ತಾರೆ ಪ್ರಭಾವದಲ್ಲಿ ಬರಬೇಡ್ರಿ, ಇದು ನನ್ನ ಹತ್ರ ಐತಿ ಅನ್ನುವ ಈಗೋದಲ್ಲಿ ಬರಬೇಡ್ರಿ. ಅದರಿಂದ ನ್ಯಾರ ಆಗ್ರಿ ಮತ್ತು ಬಾಬಾಗ ಪ್ರಿಯರಾಗಿರಿ. ಅವ್ಯಕ್ತಿಶಾರೆ ಸದಾ ಅಚಲ್ ಅಡೋಲ್ ಏಕರ ಸ್ಥಿತಿಯ ಅನುಭವ ಮಾಡ್ರಿ. ಏಕರ ಸ್ಥಿತಿ बनाने के लिए सिवाय एक के और कुछ भी दिखते हुए न देखो. ಏಕರಸ ಸ್ಥಿತಿಯನ್ನ ಮಾಡ್ಕೋಬೇಕು ಅಂತಂದ್ರೆ ಒಬ್ಬ ಬಾಬಾನ್ ಬಿಟ್ರೆ ಬೇರೆ ಏನನ್ನೂ ನೋಡಿಯೂ ನೋಡದಂಗಿರಿ ಅಂತ. ಕಣ್ಣಿ ಕಾಣಿಸ್ತಿದೆ, ಕಣ್ ತೆಗ್ದೀವಿ, ಹಿಂಗಲ್ಲ ಕಣ್ಣಿ ಕಾಣಬಾರ್ದು, ಕಣ್ಣ ತಕೋಬೇಕು, ಕಣ್ಣ ಮುಚ್ಚಿಬಿಡಬೇಕು, ಇಲ್ಲ, ಎಲ್ಲಾ ಕಾಣಿಸ್ತಾ ಇದೆ. ಆದ್ರೆ ನನಗ್ ಮಾತ್ರ ಕೇವಲ ಎಲ್ಲದರೊಳಗೂ ಕೇವಲ ಬಾಬಾ ಕಾಣಿಸ್ತಾರ. ಅರ್ಥಾತ್ ಬಾಬಾ ಕಾಣಿಸೋದು ಅಂದ್ರೆ ಇದು ಕೇವಲ ನಾಟಕ ಮಾತ್ರ, ಇದು ಸತ್ಯ ಅಲ್ಲ. ಸತ್ಯ ಕೇವಲ ನನ್ ಬಾಬಾ ಅದಾರಂತ ಅವರಿಗೆ ಅದು ಸ್ಪಷ್ಟ ಕಾಣಿಸ್ತದ. ಯಹ ಜೋ ಕುಚ್ ದೇಖ್ತೆ ಹೋ ಯಹ ಕೋಯಿ ಕಿ ವಸ್ತು ರಹನೆ ವಾಲಿ ನಹಿ ಹೈ. ಬಾಬಾ ಹೇಳ್ತಾರ. ಯಾಕೆ? ಎಷ್ಟು ಸೂಕ್ಷ್ಮ ಗುಹ್ಯ ಮಾತಿದೆ, ಎಷ್ಟು ತಿಳ್ಕೊಳ್ಳುವಂತ ಮಾತಿದೆ ಅಂತಂದ್ರೆ, ಇಲ್ಲೇನ್ ನನ್ನ ಕಣ್ಣಿಗೆ ಕಾಣ್ತಾ ಇದೆ, ಇದು ಯಾವುದು ಕೊನೆ ತಕ ಇರುವ ವಸ್ತು ಅಲ್ಲಿದೆ. ಈ ವಸ್ತುವಿಗೆ ಎಂಡ್ ಇದೆ, ಈ ವಸ್ತುವಿಗೆ ಆದಿ ಇದೆ, ಈ ವಸ್ತುವಿಗೆ ಅಂತಿದೆ. ಆದಿ ಅಂತಿರುವಂತಹ ವಸ್ತುವಿಗೆ ಪ್ರಭಾವಿತ ಆಗ್ಬೇಡ್ರಂತಾರ ಬಾಬಾ.
ಒಬ್ಬ ದೇಹದಾರಿ ಅದಾರ, ಅವ್ರದ್ದು ಆದಿ ಇದೆ ಅಂತಿದೆ, ಒಂದು ವಸ್ತು ಇದೆ ಅದಕ್ಕೆ ಆದಿ ಇದೆ ಅಂತಿದೆ. ಅದಕ್ಕೆ ಬಾಬಾ ಅಂತಾರ, ನಾನೇನಿದ್ದೀನಿ ಅನಂತಿದ್ದೀನಿ, ನನಗ ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಅನಂತಾತ್ಮ ಅಂತ್ಯ ಉಳ್ಳಂತಹ ವಸ್ತುವಿಗೆ ಪ್ರಭಾವಿತ ಆಗೋದಾಗ್ಲಿ ಅಥವಾ ಅದನ್ನ ನೋಡೋದಾಗ್ಲಿ ಅದನ್ನ ಇಚ್ಛಿಸೋದಾಗ್ಲಿ ಮಾಡೋದಿಲ್ಲ ಅಂತಾರ ಬಾಬಾ. तो एक रस ಸ್ಥೈರ್ಯಂ ತಬ್ ರಹ ಸಕೆಂಗೆ. ಏಕ ರಸ ಸ್ಥೈರ್ಯಂ ಆಗಿ ಯಾವಾಗಿರಕ್ ಸಾಧ್ಯ ಅಂದ್ರ, ಯಾವಾಗ ಯಾವುದೇ ದೃಶ್ಯವನ್ನ ನೋಡಿಯೂ ಕೂಡ ಅದರಲ್ಲಿ ಈ ರೀತಿ ಭಾವ ಕ್ವೆಶನ್ ಉತ್ಪನ್ನ ಆಗ್ಬಾರ್ದು. ಯಾಕೆ ಇದು ಯಾಕೆ ಬಂತು, ಇದು ಯಾಕೆ ಹಿಂಗಾಯ್ತು ಅಂತ ಪ್ರಶ್ನೆ ಏಳದೆ ಇರುವ ಸ್ಥಿತಿಗಂತಾರ ಬಾಬಾ ಏಕ ರಸ ಸ್ಥೈರ್ಯಂ. ಯಹಿ ವ್ಯರ್ಥ ಸಂಕಲ್ಪೋं की हलचल का कारण है. ಇದೇ ವ್ಯರ್ಥ ಸಂಕಲ್ಪಗಳ ಹಲ್ಚಲ್ಗೆ ಕಾರಣ ಆಗಿದೆ. इस क्यू की समाप्ति के बाद ही समर्पणता आएगी, ಸಂಪೂರ್ಣತಾ ಆएगी. ಕ್ಯೂ ಅಂದ್ರ ಯಾಕೆ, ಇದು ಯಾಕೆ ಹಿಂಗ ನನ್ನ ಜೀವನದಲ್ಲಿ, ಇವ್ರು ಯಾಕೆ ಅಂದ್ರು, ಇವ್ರು ಯಾಕೆ ನನ್ನ ಜೊತೆಗೆ ಹಿಂಗ್ ಮಾಡ್ತಾರ ಅನ್ನೋದು ಯಾವಾಗ ಎಂಡ್ ಆಗ್ತದೋ ಅವಾಗ ನಿಮ್ಮ ಸಂಪೂರ್ಣತೆ ಬರಾಕ, ಸಂಪೂರ್ಣ ಆತ್ಮನ ಸತ್ಯ ಅನುಭವ ಆಗೋದಕ್ಕ ಸಾಧ್ಯವಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ರುಹಾನಿ ಆತ್ಮ, ರುಹಾನಿ ನಶೆಯಲ್ಲಿ ಇದ್ದೇನೆ. ಯಾಕೆಂದರೆ ನನಗೀಗ ಈ ನಾಟಕದಲ್ಲಿ ಈಶ್ವರನ ಸಂತಾನಾಗಿ, ಈಶ್ವರನ ವಿದ್ಯಾರ್ಥಿಯಾಗಿ ಅಭಿನಯ ಮಾಡುವಂತಹ ಶ್ರೇಷ್ಠ ಪಾತ್ರ ದೊರಕಿದೆ. ಹೀಗಾಗಿ ನನಗೆ ಬಹಳಷ್ಟು ನಶಾ ಇದೆ, ಖುಷಿ ಇದೆ. ಯಾಕೆ ಅಂದರೆ ಸ್ವಯಂ ಪರಮಾತ್ಮ ಈ ವಿಶ್ವ ನಾಟಕದಲ್ಲಿ ನನ್ನನ್ನ ತಮ್ಮ ಮಗುವನ್ನಾಗಿ ಮಾಡಿಕೊಂಡು ಈಶ್ವರಿಯ ಫ್ಯಾಮಿಲಿಯಲ್ಲಿ ನನ್ನನ್ನ ನಿಲ್ಲಿಸಿ ಗುಪ್ತ ದೈವಿ ರಾಜಧಾನಿಯ ಸ್ಥಾಪನೆ ಮಾಡಿಸುತ್ತಿದ್ದಾರೆ. ಇದು ಮಾನವ ಜೀವನದ ಮಹಾನ್ ಕರ್ತವ್ಯಗಳಲ್ಲಿ ಹಾಗೂ ಶ್ರೇಷ್ಠ ಅಭಿನಯದಲ್ಲಿ ಶ್ರೇಷ್ಠ ಅತಿ ಶ್ರೇಷ್ಠ ಮಹಾನ್ ಕಾರ್ಯವಾಗಿದೆ. ಸದಾ ನನಗೆ ಈ ಖುಷಿ ಇದೆ. ಈಗ ನನ್ನ ಎದುರಿನಲ್ಲಿ ಏನೆಲ್ಲ ವಸ್ತುಗಳು ಕಾಣಿಸುತ್ತಿವೆ, ಏನೆಲ್ಲ ಕೇಳಿಸುತ್ತಿದೆ, ಅವೆಲ್ಲವೂ ನಶ್ವರವೆಂಬುದು ಸತ್ಯ ಅರ್ಥವಾಗಿದೆ. ಇಲ್ಲಿ ಒಬ್ಬ ತಂದೆ ಹೊರತು ಯಾವುದೂ ಸತ್ಯವಿಲ್ಲ, ಅಸತ್ಯವಾಗಿದೆ. ಆ ವಸ್ತುವಿಗೆ ಆದಿ ಇದೆ, ಅಂತ್ಯವಿದೆ. ನಾ ಸ್ವಯಂ ಆದಿ ಅಂತ್ಯದಿಂದ ಪರೇ ಅನಂತ ಆತ್ಮನಾಗಿದ್ದೇನೆ. ಹೀಗಾಗಿ ಈ ನಾಟಕದಲ್ಲಿ ಏನೆಲ್ಲ ದೃಶ್ಯಗಳು ಕಂಡರೂ ಸಹ ಅದರ ಪ್ರತಿಯಾಗಿ ಈಗ ನನ್ನೊಳಗೆ ಯಾವುದೇ ಪ್ರಶ್ನೆಗಳಿಲ್ಲ. ಯಾಕೆ, ಹೇಗೆ, ಇದು ಹೆಂಗ್ ಮಾಡ್ಲಿ ಎನ್ನುವಂತಹ ಪ್ರಶ್ನೆಗಳೇ ಇಲ್ಲ. ಯಾಕೆಂದ್ರೆ ನನಗೀಗ ಅರ್ಥವಾಗಿದೆ, ಇದು ಮಾಡಲ್ಪಟ್ಟ ಕೇವಲ ಫಿಲ್ಮ್ ಮಾತ್ರ, ಇದರಲ್ಲಿ ಪರಿವರ್ತಿಸುವಂಥದ್ದೇನೂ ಇಲ್ಲ. ಆದರೆ ಇದರಲ್ಲಿ ನನಗೀಗ ಅರ್ಥವಾಗಿದೆ, ನಾನು ಸ್ಥಿರವಾದ ಏಕರಸಾತ್ಮ. ಈ ಎಲ್ಲ ದೃಶ್ಯದಲ್ಲಿರುವ ಹಲ್ಚಲನ್ನು ಕೂಡ ಸಾಕ್ಷಿಯಾಗಿ ನೋಡ್ತಾ ನಾಟಕದೊಳಗಿನ ಏನು ಮನರಂಜನೆ ಇದೆಯೋ ಅದರ ಸತ್ಯದ ಅನುಭವ ಮಾಡುತ್ತಿರುವೆ. ಓಂ ಶಾಂತಿ, ಓಂ ಶಾಂತಿ.